ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಶ್ರೀವಿದ್ಯಾ ಬಗ್ಗೆ ಹೇಳ್ತಕ್ಕಂಥ ಪ್ರಮುಖ ಗ್ರಂಥಗಳಲ್ಲಿ ಸೌಂದರ್ಯ ಲಹರಿಯು ಕೂಡ ಒಂದು. ಇದರಲ್ಲಿ ಶ್ರೀವಿದ್ಯೆಯ ಮಂತ್ರ ಯಂತ್ರ ತಂತ್ರ ರಹಸ್ಯಗಳೆಲ್ಲವೂ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೌಂದರ್ಯ ಲಹರಿ ಬಗ್ಗೆ ಮಾತಾಡೋದಕ್ಕೂ ಮೊದಲು ಜಗದ್ಗುರುಗಳಾದಂತಹ ಶಂಕರ ಭಗವತ್ಪಾದರನ್ನ ಸ್ಮರಣೆ ಮಾಡ್ಕೋಬೇಕು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರರು ಕೊಟ್ಟಿರ್ತಕ್ಕಂಥ ಸ್ತೋತ್ರ ವಾಂಗ್ಮಯ ಬಹಳ ಮಹತ್ತರವಾದದ್ದು. ಭಾರತೀಯ ಸನಾತನ ಧರ್ಮ ವಿದ್ಯೆಗಳನ್ನೆಲ್ಲ ವ್ಯಾಸರ ನಂತರ ವಿಸ್ತಾರವಾಗಿ ಕೊಟ್ಟಂತವರು ಶಂಕರ ಭಗವತ್ಪಾದರೇ. ಅವರು ಸಾಕ್ಷಾತ್ತು ಶಿವನ ಅವತಾರ. ವೇದ ಧರ್ಮದ ಮೇಲೆ ಆಧಾರವಾಗಿರ್ತಕ್ಕಂತಹ ಭಾರತೀಯ ಸನಾತನ ಆರ್ಷ ಧರ್ಮವನ್ನ ಶಂಕರರು ತನ್ನ ವಾಂಗ್ಮಯಗಳಲ್ಲಿ 3 ಭಾಗಗಳಾಗಿ ಕೊಟ್ಟಿದ್ದಾರೆ. ಮೊದಲನೇದು ಭಾಷ್ಯ ಗ್ರಂಥ, ಎರಡನೇದು ಪ್ರಕರಣ ಗ್ರಂಥ, ಮೂರನೇದು ಸ್ತೋತ್ರ ವಾಂಗ್ಮಯ. ಶಂಕರ ಭಗವತ್ಪಾದರು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳಲ್ಲೆಲ್ಲ ಶಬ್ದ ರೂಪದಲ್ಲಿಯೇ ದೇವತೆ ನೆಲೆಸಿರ್ತಾಳೆ. ಉದಾಹರಣೆ ನೋಡ್ಬೇಕಂದ್ರೆ ಕನಕಧಾರ ಸ್ತೋತ್ರ. ಈ ಕನಕಧಾರ ಸ್ತೋತ್ರದಲ್ಲಿ ಮಹಾಲಕ್ಷ್ಮಿಯ ಉಪಾಸನೆ ಸಂಪೂರ್ಣವಾಗಿ ನಾವು ನೋಡ್ಬೋದು. ಇನ್ನು ಕಾಲಭೈರವ ಅಷ್ಟಕವನ್ನ ನಾವು ಪಠನೆ ಮಾಡ್ತಾ ಇದ್ರೆ ಭೈರವನ ರೂಪವೇ ನಮ್ಮ ಕಣ್ಮುಂದೆ ಬರುತ್ತೆ. ಆ ಶಬ್ದದಲ್ಲಿರುವಂತಹ ನಾದ ಶಕ್ತಿಯೇ ದೇವತೆ. ಇವರು ರಚನೆ ಮಾಡಿರ್ತಕ್ಕಂತಹ ಭಾಷ್ಯ ಗ್ರಂಥ ಪ್ರಕರಣ ಗ್ರಂಥಗಳೆಲ್ಲ ಉಪನಿಷತ್ತಿಗೆ ಸಂಬಂಧಪಟ್ಟಿದ್ರೆ ಸ್ತೋತ್ರ ವಾಂಗ್ಮಯವೆಲ್ಲ ಉಪಾಸನೆಗೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಬ್ರಹ್ಮಜ್ಞಾನ ಮತ್ತು ಉಪಾಸನೆ ಎರಡೇ ನಮ್ಮನ್ನ ಧನ್ಯರನ್ನಾಗಿ ಮಾಡ್ತಕ್ಕಂಥದ್ದು. ಉಪಾಸನೆ ಇಲ್ಲದೆ ಚಿತ್ತಶುದ್ಧಿ, ಏಕಾಗ್ರತೆ, ಶುದ್ಧಿ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಇದು ಸಾಧ್ಯವಾಗದಿದ್ರೆ ನಾವು ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಯಾವ ಉಪಾಸನೆ ಮಾಡೋದ್ರಿಂದ ಬ್ರಹ್ಮಜ್ಞಾನ ಸಿಗುತ್ತೋ ಆ ಉಪಾಸನೆಯನ್ನ ಕೊಡಬೇಕು ಅಂತ ಹೇಳಿ ಶಂಕರರು ತಮ್ಮ ಗ್ರಂಥಗಳ ಮೂಲಕ ಕೊಟ್ಟಂಥದ್ದು. ವೇದ ಸಮ್ಮತವಾದ ಶಂಕರರು ರಚನೆ ಮಾಡಿರ್ತಕ್ಕಂತಹ ಉಪಾಸನಾ ಗ್ರಂಥಗಳಲ್ಲಿ ಬಹಳ ಶ್ರೇಷ್ಠವಾದಂಥದ್ದು, ಮಹತ್ತರವಾದಂಥದ್ದು ಅಂದ್ರೆ ಸೌಂದರ್ಯ ಲಹರಿ. ಯಾವ ಉಪಾಸನೆಯಿಂದ ಕ್ರಮವಾಗಿ ಇಹದಲ್ಲಿಯೇ ಬ್ರಹ್ಮವಿದ್ಯೆಗೆ ಕರ್ಕೊಂಡು ಹೋಗುತ್ತೋ ಅಂತಹ ಉಪಾಸನೆ ಯಾವುದು ಅಂತ ಶಂಕರರು ದರ್ಶಿಸಿ ಶ್ರೀವಿದ್ಯೆ ಮಾತ್ರವೇ ಬ್ರಹ್ಮವಿದ್ಯೆಯ ಜೊತೆ ಅನುಸಂಧಾನ ಮಾಡತಕ್ಕಂತಹ ಮಹಾವಿದ್ಯಾ ಅಂತ ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ. ಈ ಶ್ರೀವಿದ್ಯೆಯನ್ನ ಯಾವ ರೀತಿ ಉಪಾಸನೆ ಮಾಡೋದ್ರಿಂದ ಬ್ರಹ್ಮಜ್ಞಾನವನ್ನ ಮತ್ತೆ ಮೋಕ್ಷವನ್ನ ಪ್ರಸಾದಿಸುತ್ತದೆಯೋ ಆ ವಿಧಾನದ ಸಂಪ್ರದಾಯಗಳಿಂದ ಉದ್ಧರಿಸಿದ್ರು. ಇಲ್ಲಿ ಅವರು ಹೊಸದಾಗಿ ತಂದಿದ್ದಲ್ಲ, ಆದಿಯಲ್ಲಿ ಇದ್ದಂತಹ ಶ್ರೀವಿದ್ಯೆಯನ್ನ ಕೊಟ್ಟಂತವರು ಅವರು ಆದಿಗುರು. ಇನ್ನು ಈ ಶ್ರೀವಿದ್ಯೆಯ ಶಾಸ್ತ್ರವನ್ನೆಲ್ಲ ಸ್ತೋತ್ರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಸೌಂದರ್ಯ ಲಹರಿ. ಶ್ರೀವಿದ್ಯಾ, ಲಲಿತಾದೇವಿ ಇವೆರಡು ರೂಪಗಳಲ್ಲ. ಶ್ರೀವಿದ್ಯಾಂ ಶಿವವಾಮ ಭಾಗ ನಿಲಯಾಂ ಅಂತೀವಿ. ಅಂದ್ರೆ ಅಮ್ಮನವರೇ ಶ್ರೀವಿದ್ಯಾ ರೂಪಿಣಿ ಅಂತ. ಸೌಂದರ್ಯ ಲಹರಿ ಅಂದ್ರೆ ಶ್ರೀವಿದ್ಯೆಗೆ ಶಾಸ್ತ್ರ ಗ್ರಂಥ. ಶಿವಾನಂದ ಲಹರಿ ಇತರೆ ಗ್ರಂಥಗಳನ್ನ ಭಕ್ತಿಯಿಂದ ಪಠನೆ ಮಾಡ್ತಕ್ಕಂಥದ್ದು. ಆದರೆ ಸೌಂದರ್ಯ ಲಹರಿ ಇದರಲ್ಲಿ ಶ್ರೀವಿದ್ಯೆಯ ರಹಸ್ಯಗಳು, ಎಷ್ಟೋ ಬೀಜಾಕ್ಷರಗಳನ್ನ ನಿಕ್ಷಿಪ್ತ ಮಾಡಿದ್ದಾರೆ. ಬೀಜಾಕ್ಷರಗಳನ್ನ ನಾವು ಪ್ರತ್ಯೇಕವಾಗಿ ಉಪಾಸನೆ ಮಾಡಬೇಕು ಅಂದ್ರೆ
ಅದಕ್ಕೆ ಪ್ರತ್ಯೇಕವಾಗಿ ಗುರುವಿನಿಂದ ಉಪದೇಶವನ್ನ ಪಡಿಬೇಕು, ದೀಕ್ಷೆ ಪದ್ಧತಿ ಇವೆಲ್ಲ ಇರೋವಂಥದ್ದು. ಆದರೆ ಶ್ಲೋಕಗಳ ಪಠನೆಗೆ ಈ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಶಂಕರರು ಅವರ ಅಪಾರವಾದ ಕರುಣೆಯಿಂದ ಶಂಕರರ ಬಗ್ಗೆ ಹೇಳೋವಾಗ್ಲೇ ಆಲಯಂ ಕರುಣಾಲಯಂ ಅಂತ ಹೇಳ್ತಾರೆ. ಅಂತ ಕರುಣೆ ಅವರಿಗೆ. ಅಂತ ಕರುಣೆಯಿಂದ ಪ್ರತಿಯೊಬ್ಬರೂ ಆ ಶ್ರೀವಿದ್ಯಾ ಉಪಾಸನೆ ಮಾಡಿದಂತಹ ಫಲವನ್ನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಸೌಂದರ್ಯ ಲಹರಿಯನ್ನ ಕೊಟ್ರು. ಸೌಂದರ್ಯ ಲಹರಿಯಲ್ಲಿ ಎಷ್ಟೋ ಬೀಜಾಕ್ಷರಗಳು ನಿಕ್ಷಿಪ್ತವಾಗಿರುತ್ತೆ. ಒಂದೊಂದು ಶ್ಲೋಕಗಳು ನಮ್ಮ ಒಂದೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು. ಇದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಶ್ಲೋಕಕ್ಕೂ ಅದರದೇ ಆದ ಯಂತ್ರ ಇರುತ್ತೆ, ಬೀಜಾಕ್ಷರ ಇರುತ್ತೆ. ಇದೆಲ್ಲ ಶಂಕರರು ಮಾಡಿಲ್ಲ. ಆದ್ರೆ ಕ್ರಮೇಣ ಇದಕ್ಕೆ ಭಾಷ್ಯ ಬರೆದಂಥವ್ರು ಕೆಲವೊಬ್ರು ಮಹಾನ್ ಜ್ಞಾನಿಗಳು ಕೊಟ್ಟಿರೋವಂಥದ್ದು. ಇನ್ನು ಸೌಂದರ್ಯ ಲಹರಿ ಹೇಗೆ ರಚನೆ ಆಯ್ತು ಅಂತ ನೋಡೋದಾದ್ರೆ, ಶಂಕರರ ಪರಮ ಗುರುಗಳಾಗಿದ್ದಂತಹ ಗೌಡ ಭಗವತ್ಪಾದರು ರಚನೆ ಮಾಡಿರುವಂತಹ ಶುಭಗೋದಯ ಸ್ತುತಿ, ಇದು ಸೌಂದರ್ಯ ಲಹರಿಗೆ ಮಾತೃಕ ಇದ್ದ ಹಾಗೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಶಂಕರರು ಸೌಂದರ್ಯ ಲಹರಿಯನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಈ ಸೌಂದರ್ಯ ಲಹರಿಯ ರಚನೆ ಬಗ್ಗೆ ನಮ್ಗೆ ಬಹಳಷ್ಟು ಕಥೆಗಳನ್ನ ನೋಡ್ಬೋದು ನಾವು. ಇದಕ್ಕೆ ಒಬ್ಬೊಬ್ರು ಒಂದೊಂದು ಕಥೆಗಳನ್ನ ಹೇಳ್ತಾರೆ. ಅದರಲ್ಲೆಲ್ಲ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಕತೆ ಅಂದ್ರೆ, ಶಂಕರರು ತಮ್ಮ ಯೋಗ ಶಕ್ತಿಯಿಂದ ಕೈಲಾಸಕ್ಕೆ ಹೋಗಿದ್ರಂತೆ. ಅಲ್ಲಿ ಪರಮೇಶ್ವರ ಇವರಿಗೆ 5 ಸ್ಫಟಿಕ ಲಿಂಗಗಳನ್ನ ಕೊಟ್ರಂತೆ. ಭೂಲೋಕದಲ್ಲಿ ನೀನು ಹೋಗಿ ಅರ್ಚನೆಯನ್ನ ಅಥವಾ ಪೂಜಾ ವಿಧಾನವನ್ನ ಪ್ರಚಾರ ಮಾಡು ಅಂತ ಹೇಳಿ ಪರಮೇಶ್ವರ ಶಂಕರರಿಗೆ 5 ಸ್ಫಟಿಕ ಲಿಂಗಗಳನ್ನ ಕೊಟ್ರಂತೆ. ಪರಮೇಶ್ವರಿ ಅಂದ್ರೆ ಪಾರ್ವತಿ ದೇವಿ ಅವರು ಏನಾದ್ರೂ ಕೊಡ್ಬೇಕಲ್ಲ, ಮಗ ಬಂದಿದ್ದಾನೆ ಭೂಲೋಕದಿಂದ, ಅವನಿಗೆ ಏನಾದ್ರೂ ಕೊಟ್ಟು ಕಳಿಸ್ಬೇಕು ಅನ್ನೋ ಅಂತ ಕರುಣೆಯಿಂದ ಆ ಜಗನ್ಮಾತ ಅಲ್ಲೇ ಇದ್ದಂತಹ ಒಂದು ಗ್ರಂಥವನ್ನ ತೆಗೆದು ಶಂಕರರ ಕೈಲಿ ಕೊಟ್ರಂತೆ. ಇದನ್ನ ನೀನು ಭೂಲೋಕದಲ್ಲಿ ಪ್ರಚಾರ ಮಾಡು ಅಂತ. ಹಾಗೆ ತಗೊಂಡವರು ಬರ್ಬೇಕಂದ್ರೆ ದ್ವಾರದಲ್ಲಿ ಕಾಯ್ತಾ ಇದ್ದಂತಹ ನಂದೀಶ್ವರ ಕಾಣಿಸ್ತಾರಂತೆ ಶಂಕರರ ಕಣ್ಣಿಗೆ. ಮಾತಾಡಿಸ್ತಾರಂತೆ, ಏನಪ್ಪಾ ಶಂಕರ, ಏನ್ ಕೊಟ್ರು ಪರಮೇಶ್ವರ ಪಾರ್ವತಿ ದೇವಿ ಏನ್ ಕೊಟ್ರು ನಿನಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಸ್ವಾಮಿ ನೋಡಿ ಈ ತರ ಸ್ಫಟಿಕ ಲಿಂಗಗಳನ್ನ ಕೊಟ್ರು ಅಂತ ಹೇಳಿದ್ರಂತೆ. ಸರಿನಪ್ಪ, ತುಂಬಾ ಒಳ್ಳೇದು, ತಗೊಂಡೋಗಿ ಈ ತರ ನೀನ್ ಪ್ರಚಾರ ಮಾಡು ಅಂತ ಹೇಳಿದ್ರಂತೆ. ಹಾಗೆ ಪರಮೇಶ್ವರಿ ಏನ್ ಕೊಟ್ರು ಅಂತ ಹೇಳಿದಾಗ ಈ ಗ್ರಂಥವನ್ನ ತೋರ್ಸಿದ್ರಂತೆ ಅವರು. ನಂದೀಶ್ವರ ಏನ್ ಮಾಡಿದ್ರು, ಅದರಲ್ಲಿ ಸ್ವಲ್ಪವನ್ನ ತೆಕ್ಕೊಂಡು ಸ್ವಲ್ಪ ಮಾತ್ರ ಶಂಕರರ ಕೈ ಕೊಟ್ರಂತೆ. ಅಂದ್ರೆ ಮೊದಲಿನ 49 ಶ್ಲೋಕಗಳನ್ನ ಅವ್ರು ತಗೊಂಡು ಮತ್ತೆ 51 ಶ್ಲೋಕಗಳನ್ನ ಶಂಕರರು ಕೊಟ್ರು ಅಂತ ಹೇಳ್ತಾರೆ. ಈ ಕಥೆಯಲ್ಲಿ ಬರುತ್ತೆ. ಈ ಮೊದಲನೇ ಭಾಗವನ್ನ ಆನಂದ ಲಹರಿ ಅಂತಲೂ, ಎರಡನೇ ಭಾಗವನ್ನ ಸೌಂದರ್ಯ ಲಹರಿ ಅಂತಲೂ, ಈ ಎರಡನ್ನೂ ಸೇರಿಸಿ ಒಟ್ಟಾರೆಯಾಗಿ ಸೌಂದರ್ಯ ಲಹರಿ ಅಂತಲೇ ಈ ಗ್ರಂಥ ಖ್ಯಾತಿಯನ್ನ ಪಡ್ಕೊಂಡಿರೋವಂಥದ್ದು. ಹೀಗೆ ಸೌಂದರ್ಯ ಲಹರಿ ಬಂತು ಅಂತ ಹೇಳ್ತಾರೆ. ಅದನ್ನ ಶಂಕರರು ಮತ್ತೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ರಚನೆ ಮಾಡಿದ್ರಂತೆ. ಅವರು ತಗೊಂಡಂತಹ 49 ಶ್ಲೋಕಗಳನ್ನ ಮತ್ತೆ ಶಂಕರರ ರಚನೆ ಮಾಡಿದ್ರು ಅಂತಾನೂ ವಿಶೇಷ ಇದೆ. ಹೀಗೆ ರಚನೆ ಆಗಿದ್ದು ಸೌಂದರ್ಯ ಲಹರಿ. ಇದಕ್ಕೆಲ್ಲ ಮಾತೃಕ ಶುಭಗೋದಯ ಸ್ತುತಿ ಅಂತ ಕೂಡ ಹೇಳ್ತಾರೆ. ಶಂಕರರು ಅವರ ಗುರು ಪರಂಪರಾಗತವಾಗಿ ಬಂದಂತದ್ನ ಅನುಸರಿಸಿದ್ರು ಅಂತ. ಅವರ ಪರಮ ಗುರುಗಳು ರಚನೆ ಮಾಡಿದಂತಹ ಶುಭಗೋದಯ ಸ್ತುತಿಯನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ಶಂಕರರು ಈ ಶ್ಲೋಕಗಳನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅವರ ಯಾವ ವಿಧಾನದಲ್ಲಿ ಯಾವ ಛಂದಸ್ಸಿನಲ್ಲಿ ರಚನೆ ಮಾಡಿದ್ರೋ ಅದೇ ಛಂದಸ್ಸಿನಲ್ಲಿ ಸೌಂದರ್ಯ ಲಹರಿ ಕೂಡ ಬರ್ತಕ್ಕಂಥದ್ದು. ಶುಭಗೋದಯ ಸ್ತುತಿ ಶಿಖರಿಣಿ ವೃತ್ತದಲ್ಲಿ ಬರುತ್ತೆ. ಸೌಂದರ್ಯ ಲಹರಿಯು ಕೂಡ ಶಿಖರಿಣಿ ವೃತ್ತದಲ್ಲೇ ಬರೋವಂಥದ್ದು. ಶಿಖರಿಣಿ ಅಂದ್ರೇನೆ ಆ ಹೆಸರೇ ಹೇಳೋ ಹಾಗೆ ಪರ್ವತದ ತುದಿ ಅಂತ. ಅಂದ್ರೆ ಬಿಂದು ಸ್ಥಾನ. ಕೆಳಗಿನಿಂದ ಮೇಲೇರುವಾಗ ಯಾವ ಸ್ಥಿತಿಯಲ್ಲಿರುತ್ತೋ ಇದನ್ನೇ ಶಿಖರಿಣಿ ಛಂದಸ್ಸು ಅಂತ ಹೇಳ್ತಾರೆ. ಈ ಸೌಂದರ್ಯ ಲಹರಿಯನ್ನೆಲ್ಲ ನಾವು ಈ ಶಿಖರಿಣಿ ಛಂದಸ್ಸಿನಲ್ಲಿ ನೋಡಬಹುದು. ಇನ್ನು ಈ ಸೌಂದರ್ಯ ಲಹರಿಯ ಒಂದೊಂದು ಶ್ಲೋಕವನ್ನ ಒಂದೊಂದು ಸಮಸ್ಯೆಗೆ ಹೇಳ್ತಾರೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಯಾವ ಸಮಸ್ಯೆಗೆ ಯಾವ ಶ್ಲೋಕವನ್ನ ಹೇಳ್ತಾರೆ ಅದನ್ನ ನಾನಿಲ್ಲಿ ಹೇಳ್ತೇನೆ. ಬಟ್ ಶ್ಲೋಕನ ಹೇಳಕ್ಕಾಗಲ್ಲ, ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಅದನ್ನ ಆಸಕ್ತರು ಗಮನಿಸಿ ನೀವು ಬೇಕಂದ್ರೆ
ಪಾಯಿಂಟ್ ಮಾಡ್ಕೋಬಹುದು. ಯಾವುದೇ ಸ್ತೋತ್ರಗಳಲ್ಲೇ ಆಗಲಿ ಮೊಟ್ಟ ಮೊದಲನೇ ಶ್ಲೋಕ ಅಥವಾ ಸ್ತೋತ್ರ ಅದು ಒಂಥರ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರಿಗೆ ಆ ಶ್ರೀಮಾತ ಅನ್ನೋ ನಾಮ ಹೇಗೆ ಬಲವನ್ನ ಕೊಡುತ್ತೋ ಹಾಗೆ ಸೌಂದರ್ಯ ಲಹರಿ ಪಾರಾಯಣ ಮಾಡೋರ್ಗೆ ಮೊಟ್ಟ ಮೊದಲನೇ ಶ್ಲೋಕ ಅಷ್ಟು ಪವರ್ಫುಲ್ ಅಂತಾನೆ ಹೇಳ್ಬೋದು. ಈ ಮೊಟ್ಟ ಮೊದಲನೇ ಶ್ಲೋಕ ಪಠನೆ ಮಾಡೋದ್ರಿಂದ ನಮ್ಗೇನೆಲ್ಲ ಲಾಭ ಸಿಗುತ್ತೆ ಅಂದ್ರೆ ಎಲ್ಲಾ ಕಾರ್ಯಗಳಲ್ಲೂ ಸಕ್ಸಸ್ ಅನ್ನ ನಾವು ನೋಡಬಹುದು, ಮತ್ತೆ ಅಭಿವೃದ್ಧಿಯನ್ನ ಕಾಣಬಹುದು. ಇದನ್ನೇನ್ ಮಾಡ್ಬೇಕು, ಹೇಗ್ ಪಠನೆ ಮಾಡ್ಬೇಕು ಅಂದ್ರೆ ನಿಮ್ಮ ಯಾವ ಸಮಸ್ಯೆ ಇರುತ್ತೋ ಆ ಶ್ಲೋಕವನ್ನ ತಗೊಂಡು ಒಂದು 48 ದಿನ ಒಂದು ಮಂಡಲ ಕಾಲ ಅಂತ ತಗೊಂಡು ನಿತ್ಯ 108 ಆಗ್ಲಿ 1000 ಆಗ್ಲಿ, ಸಹಸ್ರ ಉತ್ತಮ, ಸಮಯ ಇರೋರು 1000 ಸಾರಿ ಆದ್ರೂ ಪಠನೆ ಮಾಡಬೇಕು. ಅಮ್ಮನವರಿಗೆ ಷೋಡಶೋಪಚಾರ ಪೂಜಾದಿಗಳನ್ನೆಲ್ಲ ಮುಗಿಸಿ ಈ ಶ್ಲೋಕಗಳನ್ನ ಒಂದೊಂದು ಶ್ಲೋಕಗಳನ್ನ ಪಠನೆ ಮಾಡಿಕೊಂಡು ಬರಬೇಕು. ಇನ್ನು 2ನೇ ಶ್ಲೋಕ ಪಠನೆ ಮಾಡೋದ್ರಿಂದ ನಮ್ಗೇನೆಲ್ಲ ಲಾಭ ಸಿಗುತ್ತೆ ಅಂದ್ರೆ ಸರ್ವಲೋಕ ವಶೀಕರಣ ಆಗುತ್ತೆ, ಮತ್ತೆ ಪ್ರಕೃತಿಯ ಮೇಲೆ ನಮ್ಗೆ ಜಯ ಅನ್ನೋದು ಸಿಗುತ್ತೆ. ಇನ್ನು 3ನೇ ಶ್ಲೋಕ ಐಶ್ವರ್ಯ ಪ್ರಾಪ್ತಿ ಮತ್ತು ಧನಲಾಭಕ್ಕಾಗಿ ಈ 3ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಕೆಲವ್ರು ಕೇಳ್ಬೋದು ಶ್ಲೋಕಗಳಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಹೇಳಿ. ಆದರೆ ಶಂಕರರು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳಲ್ಲಿ ನಾದ ರೂಪದಲ್ಲೇ ದೇವಿ ಇರ್ತಾಳೆ ಅಂತ ನಾನು ಈ ಹಿಂದೆ ಹೇಳ್ದೆ. ಹಾಗಾಗಿ ಇದ್ರಲ್ಲಿ ನಮ್ಗೆ ಗೊತ್ತಾಗದೇ ಇರೋಂಥ ಎಷ್ಟೋ ಬೀಜಾಕ್ಷರಗಳು ಇದ್ರಲ್ಲಿ ನಿಕ್ಷಿಪ್ತ ಆಗಿರುತ್ತೆ. ಆದ್ರಿಂದ ಇದು ಮಹಾಮಂತ್ರಗಳ ಹಾಗೆ ನಾವು ಭಾವಿಸಿ ಇದನ್ನ ಪಠನೆ ಮಾಡಬೇಕು. ಇನ್ನು ಈ 4ನೇ ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ರೋಗಗಳಿಂದ ವಿಮುಕ್ತಿ ಸಿಗುತ್ತೆ, ಅಂದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿ ಆಗತ್ತೆ, ಮತ್ತೆ ದಾರಿದ್ರ್ಯ ಶಮನ ಆಗತ್ತೆ. ಇನ್ನು 5ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸರ್ವಜನ ಸಂಮೋಹನ ಅಂದ್ರೆ ಸಕಲ ಜನ ವಶೀಕರಣ ಆಗತ್ತೆ. 6ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗತ್ತೆ. 7ನೇ ಶ್ಲೋಕದಿಂದ ಶತ್ರು ಜಯ ಸಿಗತ್ತೆ. 8ನೇ ಶ್ಲೋಕ ಸೆರೆಮನೆಯಿಂದ ಬಿಡುಗಡೆಯನ್ನ ಕೊಡ್ತಕ್ಕಂತ ಶಕ್ತಿಯನ್ನ ಹೊಂದಿದೆ. 9ನೇ ಶ್ಲೋಕವನ್ನ ಪಠನೆ ಮಾಡೋರಿಗೆ ಪಂಚಭೂತಗಳ ಮೇಲೆ ಜಯ ಅನ್ನೋದು ಸಿಗುತ್ತೆ. 10ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸ್ತ್ರೀಯರ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ಯಾರಿಗೆಲ್ಲ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಬಯಸ್ತೀರೋ ಅವರೆಲ್ಲ ಈ 11ನೇ ಶ್ಲೋಕವನ್ನ ಪಠನೆ ಮಾಡಬಹುದು. ಯಾರಿಗೆಲ್ಲ ಕವಿತ್ವ ಅಂದ್ರೆ ವಾಕ್ಚಾತುರ್ಯ ಬೇಕು ನಮಗೆ ಅಂತ ಬಯಸ್ತಾರೋ ಅವರೆಲ್ಲ ಈ 12ನೇ ಶ್ಲೋಕವನ್ನ ಹೇಳಿ ಆ ನೀರನ್ನ ಅಭಿಮಂತ್ರಿಸಿ ಕುಡಿಯೋದ್ರಿಂದ ಅವರಿಗೆ ಕವಿತ್ವ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. 13ನೇ ಶ್ಲೋಕದಿಂದ ಸ್ತ್ರೀ ವಶೀಕರಣ ಆಗುತ್ತೆ. 14ನೇ ಶ್ಲೋಕದಿಂದ ದುರ್ಭಿಕ್ಷದಿಂದ ನಿವಾರಣೆ ಮತ್ತೆ ರೋಗದಿಂದ ಮುಕ್ತಿ ಸಿಗುತ್ತೆ. 15ನೇ ಶ್ಲೋಕದಿಂದ ಜ್ಞಾನ ಮತ್ತೆ ಕವಿತ್ವ ಸಿದ್ಧಿ ಆಗುತ್ತೆ. 16ನೇ ಶ್ಲೋಕದಿಂದ ನಮಗೆ ಆಗಮ ಶಾಸ್ತ್ರಗಳ ಪಾಂಡಿತ್ಯ ಅನ್ನೋದು ಸಿಗುತ್ತೆ. ಈ 17ನೇ ಶ್ಲೋಕ ಪಠನೆಯಿಂದ ಸಕಲ ಕಲೆಗಳು ಸಿದ್ಧಿಯಾಗುತ್ತೆ. ಈ 18ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಕಲ ಪ್ರಾಣಿ ವಶೀಕರಣ ಆಗುತ್ತೆ. ಅಂದ್ರೆ ಪ್ರಾಣಿ ವಶೀಕರಣ ಅಂದ್ರೆ ಯಾವ ವಿಷ ಜಂತುಗಳಾಗ್ಲಿ ಈ ಕ್ರೂರ ಮೃಗಗಳಾಗ್ಲಿ ನಮಗೆ ಯಾವುದೇ ಹಾನಿಗಳನ್ನ ಉಂಟು ಮಾಡೋದಿಲ್ಲ. ಈ ಶ್ಲೋಕ ಪಠನೆಯಿಂದ ಸಕಲ ಪ್ರಾಣಿ ವಶೀಕರಣ ಅನ್ನೋದು ಆಗತ್ತೆ. ಇನ್ನು 19ನೇ ಶ್ಲೋಕ ಪಠನೆ ಮಾಡೋದ್ರಿಂದ ರಾಜ ವಶೀಕರಣ. ರಾಜ ಅಂದ್ರೆ ಏನಿಲ್ಲಿ ಅಧಿಕಾರ ಅಂತ, ಅಂದ್ರೆ ಯಾರು ಅಧಿಕಾರದಲ್ಲಿದ್ದಾರೆ, ಇವಾಗೇನೋ ನಮ್ಗೊಂದು ಕೆಲಸ ಆಗ್ಬೇಕು ಉನ್ನತ ಅಧಿಕಾರಿಗಳಿಂದ, ಈ ಶ್ಲೋಕ ಪಠನೆ ಮಾಡೋದ್ರಿಂದ ಅವರಿಂದ ನಮ್ಗೆ ಕೆಲಸ ಆಗುವಂಥದ್ದು. 20ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಯಾವುದೇ ರೀತಿಯ ವಿಷ ಜ್ವರಗಳು ಬಂದಿದ್ರು ನಮ್ಗೆ ಉಪಶಮನವನ್ನ ಕೊಡ್ತಕ್ಕಂಥದ್ದು ಈ ಶ್ಲೋಕ. 21ನೇ ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ನಮಗೆ ಶತ್ರು ನಾಶ ಅನ್ನೋದಾಗತ್ತೆ. ಶತ್ರು ನಾಶ ಅಂದ್ರೆ ಇಲ್ಲಿ ಸಾಯೋ ಅಂತದ್ದಲ್ಲ, ಅವರಿಗೆ ನಮ್ಮ ಮೇಲಿರ್ತಕ್ಕಂಥ ದ್ವೇಷ ಸಾಯುತ್ತೆ. 22ನೇ ಶ್ಲೋಕ ಇದನ್ನ ಹೇಳೋದ್ರಿಂದ ಸಕಲ ಐಶ್ವರ್ಯ ಪ್ರಾಪ್ತಿ ಆಗತ್ತೆ, ದೇವಿಯ ಸಾನ್ನಿಧ್ಯ ಪ್ರಾಪ್ತಿ ಆಗತ್ತೆ. ಮುಖ್ಯವಾಗಿ ಇಲ್ಲಿ ನಮ್ಗನ್ಸುತ್ತೆ ನಮ್ಗೆ ಅನೇಕ ಕೋರಿಕೆಗಳಿರುತ್ತೆ, ನಾವೇನ್ ಮಾಡ್ತೀವಿ ಈ ಕೋರಿಕೆಗಳನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಖ್ಯವಾದ ಕೋರಿಕೆನ ಮರ್ತು ಬಿಡ್ತೀವಿ. ಏನು ಮುಖ್ಯವಾದ ಕೋರಿಕೆ ಏನಿರ್ಬೇಕು ನಮ್ಗೆ?
ಆ ಪರಮೇಶ್ವರಿಯ ಜೊತೆ ಅನುಸಂಧಾನ ಆಗ್ಬೇಕು ನಾವು. ಪರಮೇಶ್ವರಿಯ ಸಂಪೂರ್ಣ ಕೃಪಾ ಕಟಾಕ್ಷ ಪಡ್ಕೋಬೇಕು ನಾವು. ಈ ಪರಮೇಶ್ವರಿನೇ ನಮ್ಮ ಜೊತೆ ಇದ್ದಾಳೆ ಅಂದಾಗ ನಮ್ಗೆ ಇನ್ನೇನ್ ಬೇಕಾಗತ್ತೆ? ಅಮ್ಮ ಎಲ್ಲಾನು ನಮ್ಗೆ ಏನ್ ಕಾಲಕ್ಕೆ ಏನೇನ್ ಕೊಡ್ಬೇಕೋ ಎಲ್ಲವನ್ನು ಕೊಡ್ತಾಳೆ. ನಾವು ಕೇಳ್ಕೊಂಡ್ರೆ ಒಂದ್ ಲಿಮಿಟ್ ಮಾತ್ರ, ಅವಳು ಅನ್ಲಿಮಿಟೆಡ್ ಆಗಿ ಕೊಡ್ತಾಳೆ. ಅದಕ್ಕೆ ಯಾವತ್ತೇ ಆಗ್ಲಿ ನಾವು ಪರಮೇಶ್ವರಿ ಪ್ರೀತ್ಯರ್ಥಂ ಅಂತ ಹೇಳ್ಬೇಕು. ಸರಿ, ಆದ್ರೂ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ಈಗ ಎಷ್ಟೊಂದ್ ಜನ ಎಷ್ಟೋ ಪ್ರಾಬ್ಲಮ್ಸ್ ಇಂದ ಕೇಳ್ತಾ ಇರ್ತಾರೆ, ಅಮ್ಮ ನಾವ್ ಯಾವ ಶ್ಲೋಕ ಪಠನೆ ಮಾಡ್ಬೇಕು, ಇದೊಂದ್ ಸ್ವಲ್ಪ ಹೇಳಿ ಅಂತ. ಯಾರಿಗಾದ್ರೂ ಉಪಯೋಗವಾಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಯಾರೆಲ್ಲ ಭಗವದ್ ಆಕಾಂಕ್ಷಿಗಳಿರ್ತಾರೋ, ಪರಮೇಶ್ವರಿಯ ಪ್ರೀತಿಯನ್ನ ಪಡ್ಕೊಳ್ಬೇಕು ಅಂತ ಇರ್ತಾರೋ ಅವರೆಲ್ಲ ಈ 22ನೇ ಶ್ಲೋಕವನ್ನ ನಿತ್ಯ ಪಠನೆ ಮಾಡ್ತಾ ಬನ್ನಿ. ಇನ್ನು 23ನೇ ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಆಪತ್ತುಗಳು ಬರದೇ ಇರೋ ಹಾಗೆ ರಕ್ಷಣೆ ಸಿಗುತ್ತೆ. ಇನ್ನೊಂದು ಮುಖ್ಯವಾಗಿ ಋಣ ಪರಿಹಾರ ಆಗತ್ತೆ. ಈಗ ನಮ್ಗೆ ಸಾಲ ಬಾಧೆಗಳಿರುತ್ತೆ, ಈ ಶ್ಲೋಕ ಪಠನೆಯಿಂದ ನಮ್ಗೆ ಸಾಲ ಬಾಧೆ ಕೂಡ ತೀರೋಂಥದ್ದು. ಯಾರೆಲ್ಲ ಭೂತ ಪ್ರೇತಗಳ ಬಾಧೆಯಿಂದ ನರಳತಾ ಇರ್ತಾರೋ ಅಥವಾ ಭಯದಿಂದ ನರಳತಾ ಇರ್ತಾರೋ ಅವರೆಲ್ಲ ಈ 24ನೇ ಶ್ಲೋಕವನ್ನ ಪಠನೆ ಮಾಡ್ಬೇಕು. ಶ್ಲೋಕ ಪಠನೆ ಮಾಡಿ ಅಂತ ಅಂದ್ರು ಅಂದ್ಬಿಟ್ಟು ಒಂದ್ಸರಿ 2 ಸರಿ ಅಲ್ಲ, ನಾವ್ ಯಾವುದೇ ಆಗ್ಲಿ ನಮ್ಮ ಕೆಲಸ ಆಗಬೇಕು ಅಂದ್ರೆ, ನಮ್ಮ ಕೋರಿಕೆಗಳು ನೆರವೇರ್ಬೇಕಂದ್ರೆ ನಾವ್ ಅದನ್ನ ಗಟ್ಟಿಯಾಗಿ ಮಾಡ್ಬೇಕು. ಗಟ್ಟಿಯಾಗಂದ್ರೇನು? 1000 ಸಲಿ ಮಾಡ್ಬೇಕು ದಿನಕ್ಕೆ. ಇನ್ನೊಂದು ಮುಖ್ಯವಾಗಿ ನೆನ್ಪಿಡ್ಬೇಕು, ನಾವೇನೇ ಮಾಡಿದ್ರು ಪೂರ್ತಿ ವಿಶ್ವಾಸದಿಂದ, ನಂಬಿಕೆಯಿಂದ, ಶರಣಾಗತಿ ಭಾವದಿಂದ ಮಾಡಬೇಕು. ಪರಮೇಶ್ವರಿಯ ಪೂಜೆಯಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನೋ ಭಾವನೆ ನಮಗ್ ಬಂದಾಗ ಮಾತ್ರ ಪರಮೇಶ್ವರಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಮಗ್ ಸಿಗುತ್ತೆ. ಇನ್ನು 25ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರು ಉನ್ನತ ಪದವಿ ಸಿಗುವಂಥದ್ದು, ರಾಜಕೀಯದಲ್ಲಿ ಪ್ರಗತಿ ಆಗ್ಬೇಕು ಅಂದ್ರೆ ಈ ಶ್ಲೋಕವನ್ನ ಪಠನೆ ಮಾಡ್ಬೇಕು. 26ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸರ್ವಾರ್ಥ ಸಿದ್ಧಿ ಆಗುತ್ತೆ. ಅಂದ್ರೆ ನಿಮ್ಮ ಕೋರಿಕೆಗಳು ಏನೇ ಇದ್ರೂ ನೆರವೇರುತ್ತೆ ಅಂತ. ಪ್ರತಿಯೊಂದು ಶ್ಲೋಕಕ್ಕೂ ಆ ಶಕ್ತಿ ಇರುತ್ತೆ, ಬಟ್ ಆದ್ರೂ ಏನೋ ಒಂದು ಬೀಜಾಕ್ಷರ, ಅದಕ್ಕೆ ಸಂಬಂಧಪಟ್ಟಿರೋಂಥ ಬೀಜಾಕ್ಷರ ಶ್ಲೋಕದಲ್ಲಿ ನಿಕ್ಷಿಪ್ತವಾಗಿದೆ ಅಂತ ಹೇಳೋ ಉದ್ದೇಶ ಮಾತ್ರ ಇದು. ಇನ್ನು 27ನೇ ಶ್ಲೋಕ, ಯಾರಿಗೆಲ್ಲ ಮಂತ್ರಸಿದ್ಧಿ ಆಗ್ಬೇಕು, ದೇವಿಯ ದರ್ಶನ ಆಗ್ಬೇಕು, ಎಷ್ಟೋ ಜನ ಇದನ್ನ ಬಯಸ್ತಾ ಇರ್ತಾರೆ, ನನ್ಗೆ ದೇವಿ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಹೇಳಿ. ಈ 27ನೇ ಶ್ಲೋಕ ಎಷ್ಟು ಪವರ್ಫುಲ್ ಅಂದ್ರೆ ಅದನ್ನೊಂದ್ಸರಿ ನಾನು ಹೇಳ್ಬಿಡ್ತೀನಿ, ಆಸಕ್ತಿ ಇರೋರು ಕೇಳಿ. ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತೆ ಪ್ರಾದಕ್ಷಿಣ್ಯ ಕ್ರಮಣಮಶನಾಧ್ಯ ಉತಿವಿಧಿ ಪ್ರಣಾಮ ಸಂವೇಶ ಸುಖಮಖಿಲಮಾತ್ಮಾರ್ಪಣ ದೃಶ ಸಪರ್ಯಾಪರ್ಯಾಯಸ್ತವ ಭವತು ಎನ್ಮೇ ವಿಲಸಿತಂ. ಇದು 27ನೇ ಶ್ಲೋಕ. ಈ ಶ್ಲೋಕ ಪಠನೆ ಮಾಡೋದ್ರಿಂದ ದೇವಿಯ ದರ್ಶನ, ಮಂತ್ರಸಿದ್ಧಿ, ಆತ್ಮಜ್ಞಾನ ಕೂಡ ನಮ್ಗೆ ಲಭಿಸುತ್ತೆ. ಅಂತಹ ಮಹಾನ್ ಶಕ್ತಿಯುತವಾದಂತಹ ಶ್ಲೋಕ ಇದು. ಇನ್ನು 28ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ಪುರುಷರಿಗಿರ್ತಕ್ಕಂತಹ ಅಪಮೃತ್ಯು ದೂರ ಆಗತ್ತೆ. ಇನ್ನು 29ನೇ ಶ್ಲೋಕ ಪಠನೆ ಮಾಡೋದ್ರಿಂದ ದುಷ್ಟರ ವಶೀಕರಣ. ಇದು ವಿಚಿತ್ರ ಅನ್ಸ್ಬೋದು, ಏನಿದ್ ದುಷ್ಟರ ವಶೀಕರಣ ಅಂತ. ದುಷ್ಟರು ಅಂದ್ರೆ ಅಂತ ಮನುಷ್ಯನಲ್ಲಿರ್ತಕ್ಕಂತಹ ಕ್ರೂರ ವ್ಯಕ್ತಿತ್ವ ಅನ್ನೋದು ನಿಮ್ಮನ್ನ ನೋಡಿದ ತಕ್ಷಣ ದೂರ ಆಗತ್ತೆ ಅಂತ. ಅದು ದುಷ್ಟರ ವಶೀಕರಣ. ಕೆಲವರಿಗೆ ಅಣಿಮಾದಿ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಈ ಅಣಿಮಾದಿ ಸಿದ್ಧಿಗಳು ನಮಗ್ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಈ 30ನೇ ಶ್ಲೋಕವನ್ನ ಪಠನೆ ಮಾಡ್ಬೇಕು. ಯಾವ್ದದು? ಕೆಲವೊಂದು ಬುಕ್ಗಳಲ್ಲಿ ಮಿಸ್ಟೇಕ್ ಇರುತ್ತೆ, ಮತ್ತೆ ಇನ್ನೊಂದು ಈ ನಂಬರ್ ಆರ್ಡರ್ ಪ್ರಕಾರ ಇರೋದಿಲ್ಲ, ಅದನ್ನ ಸ್ವಲ್ಪ ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ನಾನು ಇನ್ ಮುಂದೆ ಶಾರ್ಟ್ಸ್ಗಳಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಅಂದ್ರೆ 1, 2 ಈ ತರ ಕ್ರಮವಾಗಿ ನಾನು ಹಾಕ್ತಾ ಹೋಗ್ತೀನಿ, ಆಸಕ್ತರು ತಿಳ್ಕೊಳ್ಬಹುದು. ಇದು 30ನೇ ಶ್ಲೋಕ ಯಾವುದು ಅಂತ ನಾನು ಹೇಳ್ತೀನಿ. ಸ್ವದೇಹೋದ್ಭೂತಾಭಿಗೃಣಿಭಿರಣಿ ಮಾಧ್ಯಾಭಿರಭಿತೋ ನಿಸೇವ್ಯೇ ನಿತ್ಯೈ ಸ್ವಾಮಹಮಿತಿ ಸದಾ ಭಾವಯತಿಯಃ ಕಿಮಾಶ್ಚರ್ಯಂ ತಸ್ಯ ತ್ರಿನಯನ ಸಮೃದ್ಧಿಂ ತೃಣಯತಃ ಮಹಾಸಂವರ್ತಾಗ್ನಿರ್ ವಿರಚಯತಿ ನೀರಾಜನ ವಿಧಿಂ. ಇದು 30ನೇ ಶ್ಲೋಕ. ಈ ಶ್ಲೋಕ ಪಠನೆ ಮಾಡೋದ್ರಿಂದ ನಮ್ಗೆ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ. ಇನ್ನು 31ನೇ ಶ್ಲೋಕದಿಂದ
ರಾಜ್ಯವಶ್ಯ ಮತ್ತೆ ಸಕಲ ಜನ ವಶೀಕರಣ ಅನ್ನೋದಾಗುತ್ತೆ. 32ನೇ ಶ್ಲೋಕದಿಂದ ಸಕಲ ವಿದ್ಯಾ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನೀವು ಯಾವ ವಿದ್ಯೆಯಲ್ಲಿ ಉನ್ನತ ಸ್ಥಿತಿಗೆ ಬರ್ಬೇಕಂದ್ರೂ ಈ ಶ್ಲೋಕವನ್ನ ಪಠನೆ ಮಾಡಬಹುದು. 33ನೇ ಶ್ಲೋಕ. ಈ ಶ್ಲೋಕ ಪಠನೆ ಮಾಡೋದ್ರಿಂದ ನಮ್ಗೆ ಲಕ್ಷ್ಮಿ ಪ್ರಾಪ್ತಿ, ಧನಲಾಭ, ಸಂಪತ್ತು ಪ್ರಾಪ್ತಿ ಆಗುತ್ತೆ. 34ನೇ ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ನಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಸಂದೇಹಗಳ ನಿವಾರಣೆ ಆಗುತ್ತೆ. 35ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಈ ಕ್ಷಯ ರೋಗದಂತಹ ಮಹಾಮಾರಿ ರೋಗಗಳಿಂದ ನಿವಾರಣೆ ಅನ್ನೋದು ಸಿಗುತ್ತೆ. 36ನೇ ಶ್ಲೋಕದಿಂದ ಸಕಲ ರೋಗಗಳಿಂದ ಮುಕ್ತಿ ಸಿಗುತ್ತೆ. 37ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಬ್ರಹ್ಮ ರಾಕ್ಷಸ ಮತ್ತೆ ಪಿಶಾಚಿಗಳ ದೋಷದಿಂದ ಮುಕ್ತಿ ಸಿಗುತ್ತೆ. ಇನ್ನು 38ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಬಾಲಾರಿಷ್ಟ ದೋಷಗಳು ನಿವಾರಣೆ ಆಗ್ತವೆ. ಇನ್ನು ಯಾರಿಗೆಲ್ಲ ದುಸ್ವಪ್ನ ಬೀಳ್ತಾ ಇರುತ್ತೆ, ಅಂದ್ರೆ ಬಹಳ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ಅಂತ ಹೇಳ್ತಾರೆ, ಅವರೆಲ್ಲ ಈ 39ನೇ ಶ್ಲೋಕವನ್ನ ಪಠನೆ ಮಾಡಬಹುದು. ಇನ್ನು ನಿಮಗೆ ಮುಂದೇನಾಗುತ್ತೆ ಅನ್ನೋದು ಕನಸಿನಲ್ಲಿ ಕಾಣಬೇಕು ಅಂದ್ರೆ ಈ 40ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಇದರಿಂದ ಏನಾಗುತ್ತೆ ಮುಂದೆ ಅನ್ನೋದೆಲ್ಲ ನಮಗೆ ಕನಸಿನಲ್ಲಿ ಕಾಣ್ತಾ ಹೋಗುತ್ತೆ. 41ನೇ ಶ್ಲೋಕ ಪಠನೆ ಮಾಡೋದ್ರಿಂದ ನಮಗೆ ಎಲ್ಲಾ ರೀತಿಯ ಉದರ ದೋಷಗಳು ನಿವಾರಣೆ ಆಗ್ತವೆ. 42ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಮಹೋದರ ವ್ಯಾಧಿ ನಿವಾರಣೆ ಆಗುತ್ತೆ. ಸಕಲ ಜನ ವಶೀಕರಣ ಆಗಬೇಕು ಅಂದ್ರೆ 43ನೇ ಶ್ಲೋಕವನ್ನ ಪಠನೆ ಮಾಡಬೇಕು. 44ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಕಲ ಬಾಧೆಗಳ ನಿವಾರಣೆ ಆಗುತ್ತೆ. ಯಾರಿಗೆಲ್ಲ ವಾಕ್ ಸಿದ್ಧಿ ಆಗ್ಬೇಕು, ಭವಿಷ್ಯ ಜ್ಞಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ 45ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಇನ್ನು ಯಾರಿಗೆಲ್ಲ ಸಂತಾನಹೀನತೆ ಇರ್ತದೆ, ಅಂದ್ರೆ ಬಂಜೆತನ ಕಾಡ್ತಾ ಇರುತ್ತೆ, ಇವರಿಗೆಲ್ಲ ಸಂತಾನ ಪ್ರಾಪ್ತಿಗಾಗಿ ಈ 46ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಇನ್ನು ದೇವತೆ ಕೂಡ ನಮ್ಗೆ ವಶ ಆಗ್ಬೇಕು ಅಂದ್ರೆ 47ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಈ ಶ್ಲೋಕ ಪಠನೆ ಮಾಡೋದ್ರಿಂದ ದೇವಿನೇ ವಶ ಆಗ್ತಾಳೆ ಅಂದ್ಮೇಲೆ ಇನ್ನೇನ್ ಬೇಕಿದೆ. ಯಾರಿಗೆಲ್ಲ ನವಗ್ರಹ ದೋಷಗಳಿರುತ್ತೋ ಅವರೆಲ್ಲ ಈ 48ನೇ ಶ್ಲೋಕವನ್ನ ಪಠನೆ ಮಾಡಬೇಕು. 49 ಸಕಲ ಜನ ವಶೀಕರಣ, 50 ಮಹಾಮಾರಿ ರೋಗಗಳಿಂದ ನಿವಾರಣೆ, 51ನೇ ಶ್ಲೋಕದಿಂದ ಗೌರವ ಪ್ರಾಪ್ತಿ, ಸನ್ಮಾನ ಇತ್ಯಾದಿಗಳೆಲ್ಲ ಸಿಗುವಂಥದ್ದು. ಇನ್ನು 52ನೇಯಿಂದ ನಮ್ಗೆ ಯಾವುದೇ ರೀತಿಯ ಕಿವಿ ಮತ್ತೆ ಕಣ್ಣುಗಳ ನೋವಿದ್ರೂ ನಿವಾರಣೆ ಆಗುತ್ತೆ. ಇನ್ನು 53ನೇ ಶ್ಲೋಕದಿಂದ ಸಕಲ ಕಾರ್ಯಗಳಲ್ಲಿ ನಮ್ಗೆ ಜಯ ಅನ್ನೋದು ಸಿಗುತ್ತೆ. 54ನೇ ಶ್ಲೋಕದಿಂದ ಸ್ತ್ರೀ ಮತ್ತೆ ಪುರುಷರಿಬ್ರಿಗೂ ಯಾವುದೇ ಗುಪ್ತ ರೋಗಗಳಿದ್ರೂ ನಿವಾರಣೆ ಆಗುತ್ತೆ. ಈಗ ಎಷ್ಟೊಂದ್ ಜನ ಯಾರತ್ರನೂ ಹೇಳ್ಕೊಳಕ್ ಆಗದೆ ಇರೋಂತಹ ರೋಗಗಳಿಂದ ಬಳಲ್ತಾ ಇದ್ರೆ ಅವ್ರಿಗೆಲ್ಲ ಈ ಶ್ಲೋಕ ಬಹಳ ಉತ್ತಮ ಅಂತಾನೆ ಹೇಳ್ಬೋದು. ಇನ್ನು ಸ್ತ್ರೀಯರಿಗೆ ಬರ್ತಕ್ಕಂತಹ ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ 55ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಈ 56ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಅನಾವೃಷ್ಟಿ ನಿವಾರಣೆ ಆಗುತ್ತೆ. ಇನ್ನು ಐಶ್ವರ್ಯ ಪ್ರಾಪ್ತಿ ಆಗ್ಬೇಕು ಅಂದ್ರೆ 57ನೇ ಶ್ಲೋಕ ಪಠನೆ ಮಾಡಬೇಕು. ಸರ್ವ ವ್ಯಾಧಿ ನಿವಾರಣೆ ಆಗ್ಬೇಕಂದ್ರೆ 58ನೇ ಶ್ಲೋಕ ಪಠನೆ ಮಾಡಬೇಕು. 59ನೇ ಶ್ಲೋಕದಿಂದ ಸಕಲ ಜನ ವಶೀಕರಣ ಅನ್ನೋದಾಗತ್ತೆ. 60ನೇ ಶ್ಲೋಕದಿಂದ ಸಕಲ ವಿದ್ಯಾ ಲಾಭ ಆಗುತ್ತೆ. ಇನ್ನು ಎಲ್ಲ ಮನೋಭಿಲಾಷೆಗಳು ಸಿದ್ಧಿ ಆಗ್ಬೇಕು ಅಂದ್ರೆ ಅಥವಾ ಪ್ರಾಪ್ತಿ ಆಗ್ಬೇಕು ಅಂದ್ರೆ 61ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಯಾರಿಗೆಲ್ಲ ರಾತ್ರಿ ಸುಖನಿದ್ರೆ ಬರ್ತಾ ಇರೋದಿಲ್ಲ, ಅಂದ್ರೆ ಡೀಪ್ ಸ್ಲೀಪ್ ಬರೋದೇ ಇಲ್ಲ, ಕೆಲವರಿಗೆ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ, ಅಂತವರು ಈ 62ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಇನ್ನು ನಿಮ್ಮ ಮಾತನ್ನ ಎಲ್ಲರೂ ಗೌರವದಿಂದ ಕೇಳಬೇಕು, ಪಾಲಿಸ್ಬೇಕು ಅಂದ್ರೆ 63ನೇ ಶ್ಲೋಕವನ್ನ ಪಠನೆ ಮಾಡಬೇಕು. 64ನೇ ಶ್ಲೋಕದಿಂದ ಸಕಲ ಜನ ವಶೀಕರಣ, 65ನೇ ಶ್ಲೋಕದಿಂದ ಸಕಲ ಕಾರ್ಯಗಳಲ್ಲೂ ಜಯ ಸಿಗುವಂಥದ್ದು, 66ನೇ ಶ್ಲೋಕದಿಂದ ಸಂಗೀತ ಮತ್ತೆ ವಾದ್ಯಗಳ ಪ್ರಾವೀಣ್ಯತೆ ಅನ್ನೋದು ಸಿಗುತ್ತೆ. ಇನ್ನು 67ನೇ ಶ್ಲೋಕದಿಂದ ಜನರಿಂದ ಮನ್ನಣೆ ಸಿಗುತ್ತೆ. 67ನೇ ಶ್ಲೋಕದಿಂದ ಮೇಲಿನ ಅಧಿಕಾರಿಗಳು ವಶರಾಗ್ತಾರೆ. ಇನ್ನು 69ನೇ ಶ್ಲೋಕದಿಂದ ಸ್ತ್ರೀ ವಶೀಕರಣ ಮತ್ತೆ ಸಕಲ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. 20ನೇ ಶ್ಲೋಕದಿಂದ ಸಕಲ ಕಾರ್ಯಸಿದ್ಧಿ ಮತ್ತೆ ಸ್ತ್ರೀಯರಿಗೆ ಪುರುಷ ವಶೀಕರಣ. ಅಂದ್ರೆ ಇಲ್ಲಿ ಸ್ತ್ರೀಯರಿಗೆ ಅಂದ್ರೆ ಪತ್ನಿಗೆ ಪತಿ ವಶ ಆಗುವಂಥದ್ದು.
ಇನ್ನು ಯಾರಿಗೆಲ್ಲ ಯಕ್ಷಿಣಿಯರ ವಿದ್ಯೆ ಸಿದ್ಧಿ ಮಾಡ್ಕೋಬೇಕು ಅಂತ ಇರುತ್ತೆ ಅವರೆಲ್ಲ 71ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಯಾರಿಗೆಲ್ಲ ರಾತ್ರಿ ಓಡಾಡೋದಿಕ್ಕೆ ಕೆಲವರಿಗೆ ಭಯ ಅನ್ನೋದಾಗತ್ತೆ, ಈ ಭಯ ಯಾರಿಗಾಗುತ್ತೋ ಅವರೆಲ್ಲ 72ನೇ ಶ್ಲೋಕವನ್ನ ಪಠನೆ ಮಾಡಬೇಕು. ಇನ್ನು 73ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಯಾರಿಗೆಲ್ಲ ಮಗುಗೆ ಫೀಡ್ ಮಾಡೋದಿಕ್ಕೆ ಹಾಲಿನ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ ಅಂತಹ ಮಹಿಳೆಯರು, ತಾಯಂದಿರು ಈ ಶ್ಲೋಕವನ್ನ ಪಠನೆ ಮಾಡಬೇಕು. ಈ ಶ್ಲೋಕ ಅವರಿಗೆ ಬಹಳ ಉಪಕಾರಿ ಅಂತಾನೆ ಹೇಳ್ಬೋದು. ಇನ್ನು 74ನೇ ಶ್ಲೋಕ ಪಠನೆ ಮಾಡೋದ್ರಿಂದ ನಮಗೆ ಯಶಸ್ಸು ಮತ್ತೆ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಇನ್ನು 75ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಕವಿತ್ವ ಸಿದ್ಧಿ ಆಗುತ್ತೆ. 76ನೇ ಶ್ಲೋಕದಿಂದ ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ, ಅಂದ್ರೆ ಜಯಪ್ರಾಪ್ತಿ ಆಗುತ್ತೆ. 77ನೇ ಶ್ಲೋಕದಿಂದ ಅಧಿಕಾರಿಗಳ ವಶೀಕರಣ, ವೃತ್ತಿಯಲ್ಲಿ ಪ್ರಗತಿ. ಅಂದ್ರೆ ನಾವಿವಾಗ ಯಾವುದೋ ಒಂದು ಅಧಿಕಾರಿಯಿಂದ ಒಂದು ಕೆಲಸ ಆಗ್ಬೇಕು ಅಂದ್ರೆ ನಮ್ಗೆ ಆ ಕೆಲಸ ಆಗುವಂಥದ್ದು. ಮತ್ತೆ ನಮ್ಮ ವೃತ್ತಿಯಲ್ಲಿ ಪ್ರಗತಿ ಅಂದ್ರೆ ಪ್ರಮೋಷನ್ ಕೂಡ ಸಿಗ್ಬೋದು. ಇನ್ನು 78ನೇ ಶ್ಲೋಕದಿಂದ ಹಿರಿಯ ಅಧಿಕಾರಿಗಳ ವಶೀಕರಣ ಮತ್ತೆ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ. ಇನ್ನು ಯಾರಿಗೆಲ್ಲ ಇಂದ್ರಜಾಲ ವಿದ್ಯೆಯಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಈ 79ನೇ ಶ್ಲೋಕವನ್ನ ಪಠನೆ ಮಾಡಬಹುದು. ಇನ್ನು ಮಾಯಾಜಾಲ, ಇಂದ್ರಜಾಲ ವಿದ್ಯೆ ಸಿದ್ಧಿ ಆಗ್ಬೇಕು ಅನ್ನೋರು ಕೂಡ ಈ 80ನೇ ಶ್ಲೋಕ ಕೂಡ ಪಠನೆ ಮಾಡಬಹುದು. ಈಗ ನಾನು ಹೇಳಿದಂತ ಶ್ಲೋಕಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇಮ್ ಅದೇ ಒಂದು ಫಲಗಳನ್ನ ಕಾಣಬಹುದು. ಅಂದ್ರೆ ಈಗ ವಶೀಕರಣ, ಸಕಲ ಜನ ವಶೀಕರಣ, ಕಾರ್ಯಸಿದ್ಧಿ ಇವು ರಿಪೀಟ್ ಆಗಿರುತ್ತೆ. ನಿಮಗೆ ಯಾವ ಶ್ಲೋಕ ಚೆನ್ನಾಗಿ ಬರುತ್ತೋ ಬಾಯಿಗೆ ಆ ಶ್ಲೋಕವನ್ನ ಪಠನೆ ಮಾಡಬಹುದು. ಉಚ್ಚಾರಣ ದೋಷ ರಹಿತವಾಗಿ ಬರುತ್ತೋ ಆ ಶ್ಲೋಕವನ್ನ ಪಠನೆ ಮಾಡಬಹುದು. ಈ 81ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಯಾವುದೇ ಅಗ್ನಿ ಅವಘಡಗಳು ಸಂಭವಿಸೋದಿಲ್ಲ. 82ನೇ ಶ್ಲೋಕ ಪಠನೆ ಮಾಡೋದ್ರಿಂದ ನೀರಿನ ಮೇಲೆ ನಡೆಯುವಂತ ಶಕ್ತಿ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 83ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಯುದ್ಧದಲ್ಲಿ ಜಯ ಅನ್ನೋದು ಸಿಗುತ್ತಂತೆ. ಇನ್ನು 84ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಪರಕಾಯ ಪ್ರವೇಶ, ಅಂದ್ರೆ ಈ ಶರೀರದಲ್ಲಿರುವ ಆತ್ಮ ಇನ್ನೊಂದು ಶರೀರವನ್ನು ಕೂಡ ಪ್ರವೇಶ ಮಾಡ್ತಕ್ಕಂತಹ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಆಗುತ್ತಾ ನಿಜವಾಗ್ಲು ಅಂತ ಹೇಳ್ಬೋದು. ಆ ನಂಬಿಕೆ, ಆ ಭಕ್ತಿ, ಶ್ರದ್ಧೆ, ವಿಶ್ವಾಸ ನಿಮ್ಮಲ್ಲೂ ಇರಬೇಕು ಜಪ ಮಾಡೋರಲ್ಲೂ. ಈಗ ಒಂದು ಕತೆ ಹೇಳ್ತಾರೆ ನಮ್ಮ ಗುರುಗಳು. ಹೀಗೆ ಒಬ್ಬ ಗುರುಗಳ ಹತ್ರ ಇಬ್ರು ಶಿಷ್ಯಂದ್ರು ಹೋದ್ರಂತೆ. ಗುರುಗಳೇ, ನನ್ನ ಆಕಾಶದಲ್ಲಿ ಹಾರೋ ಅಂತ ಶಕ್ತಿ ಬೇಕು, ಅಂತ ವಿದ್ಯೆ ಬೇಕು, ನನಗೆ ಆಕಾಶ ಗಮನ ವಿದ್ಯೆ ಬೇಕು, ನನಗೆ ಕೊಡಿ ಅಂತ. ಗುರುಗಳು ಕಿವಿಯಲ್ಲಿ ಏನೋ ಒಂದು ಮಂತ್ರವನ್ನ ಹೇಳಿದ್ರಂತೆ. ಸರಿ, ಅವನು ಅದನ್ನ ಜಪ ಮಾಡಕ್ ಪ್ರಾರಂಭ ಮಾಡ್ದ. ಇವನು ಇನ್ನೊಬ್ಬ ವ್ಯಕ್ತಿ ಕೂಡ, ಗುರುಗಳೇ ನನಗೆ ಈ ತರ ಆಕಾಶ ಗಮನ ವಿದ್ಯೆ ನನಗೂ ಬೇಕಾಗಿದೆ ಅಂತ ಕೇಳ್ದ ಗುರುಗಳನ್ನ. ಗುರುಗಳು ಅವನ ಕಿವಿಯಲ್ಲೂ ಒಂದು ಮಂತ್ರ ಹೇಳಿದ್ರು. ಆಗ ಇಬ್ರು ಆ ಮಂತ್ರ ಸಿದ್ಧಿ ಆಯ್ತು ಅವ್ರಿಗೆ. ಆಕಾಶ ಗಮನ ಮಾಡ್ತಾ ಇದ್ರು, ಆಕಾಶದಲ್ಲಿ ಹಾರಾಡ್ತಾ ಇದ್ರು. ಒಬ್ರಿಗೊಬ್ರು ಮೀಟ್ ಆದ್ರು ಒಂದ್ ದಿವ್ಸ. ಕೇಳಿದ್ರು, ಏನಪ್ಪಾ ನೀನು ಆಕಾಶದಲ್ಲಿ ಹಾರಾಡ್ತಿದ್ಯಾ, ನಿನ್ಗೂ ಮಂತ್ರ ಸಿದ್ಧಿ ಆಗಿದೆ ಅಂತ ಮಾತಾಡ್ತಾ ಇದ್ರು ಇಬ್ರು. ಫ್ರೆಂಡ್ಸ್ ಅಲ್ವಾ, ಹಾಗೆ ಅವರು ಆಕಾಶ ಮಾರ್ಗದಲ್ಲೂ ಮಾತಾಡ್ತಾ ಇರ್ತಾರೆ. ಆಗ ನಿನಗೇನ್ ಮಂತ್ರ ಕೊಟ್ರು ಗುರುಗಳು ಅಂತ ಕೇಳ್ತಾನೆ. ನನ್ಗ ಅಕ್ಕ ಕೊಟ್ರು ಅಂತ ಹೇಳ್ತಾನೆ. ನಿನಗೇನ್ ಕೊಟ್ರು ಅಂತ ಇವನ್ ಕೇಳ್ತಾನೆ. ಕೀ ಕೊಟ್ರು ಅಂತ ಹೇಳ್ತಾನೆ. ಅಯ್ಯೋ ಇದೆಲ್ಲ ಮಂತ್ರನಾ, ಇದೆಲ್ಲ ನಮ್ ಫಸ್ಟ್ ಇಂದಾನು ಗೊತ್ತಿತ್ತಲ್ಲ ಅಂತ ಅಂತಾರೆ. ಅವ್ರಾಗ ತಕ್ಷಣ ಮೇಲಿಂದ ಢಮ್ ಅಂತ ಕೆಳಗಡೆ ಬೀಳ್ತಾರೆ. ಅಂದ್ರೆ ಇಲ್ಲಿ ಅಕ್ಷರಕ್ಕಿಲ್ಲ ಶಕ್ತಿ, ಗುರುವಿಂದ ಬಂದಿದ್ದಕ್ಕೆ ಶಕ್ತಿ ಬಂದಿರೋ ಅಂಥದ್ದು. ಯಾರು ಇದು ಜಗದ್ಗುರುಗಳೇ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳದ್ಮೇಲೆ ಇಲ್ಲಿ ನಾವು ಅನುಮಾನ ಪಡೋ ಅಂಥದ್ದು ಏನು ಇಲ್ಲ ಸೌಂದರ್ಯ ಲಹರಿಯಲ್ಲಿ. ಹಾಗಾಗಿ ನಂಬಿಕೆ, ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರಬೇಕು. ಹಾಗೆ ಪಠನೆ ಮಾಡಿದ್ರೆ ಒಂದು ಅಕ್ಷರ ಕೂಡ ನಮ್ಗೆ ಮಹಾಮಂತ್ರದ ಹಾಗೆ ಗೋಚರಿಸುತ್ತೆ. 85ನೇ ಶ್ಲೋಕ ಪಠನೆ ಮಾಡೋರಿಗೆ ಭೂತ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಇವಾಗ ಎಷ್ಟೊಂದು ಜನ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ನಮ್ಗೆ ಅಂತ ಹೇಳ್ತಾರೆ. ಅದು ಒಂದ್ ರೀತಿ ಭೂತವೇ. ಹಿಂದೆ ನಡೆದಿರೋಂತಹ ಕೆಟ್ಟ ವಿಷಯಗಳನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತಾರೆ. ಅಂದ್ರೆ ಅವ್ರಿಗೂ ಭೂತ ಹಿಡ್ದಿದೆ ಅಂತಾನೆ ಲೆಕ್ಕ. ಅವ್ರು ಕೂಡ ಈ ಮಂತ್ರವನ್ನ ಮಾಡ್ಬೋದು, ಈ ಶ್ಲೋಕವನ್ನ. ಇನ್ನು 86ನೇ ಶ್ಲೋಕ ಪಠನೆ ಮಾಡೋರ್ಗೆ ದುಷ್ಟ ಗ್ರಹಗಳಿಂದ ನಿವಾರಣೆ ಸಿಗುತ್ತೆ. ಇಲ್ಲಿ ದುಷ್ಟ ಗ್ರಹ ಅಂತ ಹೇಳ್ತೀವಿ, ನಮ್ಮಲ್ಲೇ ಇರೋಂತ ಎಷ್ಟೋ ದುರ್ಗುಣಗಳು ಕೂಡ ನಮ್ಗೊಂಥರ ದುಷ್ಟ ಗ್ರಹಗಳ ಹಾಗೆ ಪೀಡಿಸ್ತಾ ಇರುತ್ತೆ ಕೆಲವೊಂದ್ಸಾರಿ. ಅದರಿಂದ ಕೂಡ ಮುಕ್ತಿ ಸಿಗುತ್ತೆ ನಮ್ಗೆ. ಇನ್ನು 87ನೇ ಶ್ಲೋಕ ಪಠನೆ ಮಾಡೋದ್ರಿಂದ
ನಮಗೆ ವಿಷ ಜಂತುಗಳ ವಶೀಕರಣ ಅನ್ನೋದಾಗತ್ತಂತೆ. ವಶೀಕರಣ ಅಂದ್ರೆ ಇಲ್ಲಿ ತಪ್ಪಾಗಿ ನೋಡೋದಲ್ಲ, ಅಂದ್ರೆ ಆ ವಿಷ ಜಂತು ಕೂಡ ನಮಗೆ ಏನು ಮಾಡದೇ ಇರೋವಂಥದ್ದು, ಸರ್ಪ ಕೂಡ ಕಚ್ಚದೇ ಇರೋಂಥ ಶಕ್ತಿ, ಅಂತಹ ಒಂದು ಆಕರ್ಷಣಾ ಶಕ್ತಿ ನಮ್ಮಲ್ಲಾಗುತ್ತೆ ಅಂತ. ಇನ್ನು 88ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಕಲ ಪ್ರಾಣಿಗಳ ವಶೀಕರಣ ಆಗುತ್ತೆ. ಇನ್ನು 89ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಕಲ ರೋಗಗಳ ನಿವಾರಣೆ ಆಗುತ್ತೆ. ಇಲ್ಲಿ ರೋಗಗಳು ಅಂದ್ರೆ ನಾವು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದೇ ರೋಗಗಳಲ್ಲ, ನಮ್ಮ ಮನೋರೋಗಗಳು ಕೂಡ ನಿವಾರಣೆ ಆಗುತ್ತೆ. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ ಅಂತ. ಇನ್ನು 90ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ. 91ನೇ ಶ್ಲೋಕ ಪಠನೆ ಮಾಡೋದ್ರಿಂದ ಯಾರ ಮೇಲಾದ್ರೂ ಮಾಟ ಮಂತ್ರಗಳ ಪ್ರಯೋಗವಾಗಿದ್ರೆ ಅವೆಲ್ಲ ನಿವೃತ್ತಿ ಆಗುತ್ತೆ. ಕೆಲವರು ಸೈಟ್ಗಳನ್ನ ತಗೋಬೇಕು ಅಂದ್ರೆ ಭೂಮಿ ಲಾಭವನ್ನ ಪಡ್ಕೊಳ್ಬೇಕು ಅನ್ನೋರಿಗೆ ಈ 92ನೇ ಶ್ಲೋಕ ಉಪಯೋಗಕಾರಿ ಅಂತ ಹೇಳ್ಬೋದು. ಇನ್ನು 93ನೇ ಶ್ಲೋಕದಿಂದ ರಾಜ್ಯಾಧಿಪತ್ಯ ಪ್ರಾಪ್ತಿಯಾಗುತ್ತೆ. 94ನೇ ಶ್ಲೋಕದಿಂದ ಅಭೀಷ್ಟಗಳ ಸಿದ್ಧಿಯಾಗುತ್ತೆ. 95ನೇ ಶ್ಲೋಕದಿಂದ ಮನೋಕಾಮನೆಗಳ ಸಿದ್ಧಿಯಾಗುತ್ತೆ. 96ನೇ ಶ್ಲೋಕದಿಂದ ನಮ್ಮ ದೇಹದ ಮೇಲೆ ಆದಂತಹ ಗಾಯಗಳು ಬೇಗ ನಿವಾರಣೆ ಆಗುತ್ತೆ. ಇನ್ನು 97ನೇ ಶ್ಲೋಕದಿಂದ ವಿದ್ಯಾಪ್ರಾಪ್ತಿ, 98ನೇ ಶ್ಲೋಕದಿಂದ ವಾಕ್ ಸಿದ್ಧಿ, 99ನೇ ಶ್ಲೋಕದಿಂದ ಆರೋಗ್ಯ ಲಾಭ, ಸಕಲ ಸೌಖ್ಯ ಪ್ರಾಪ್ತಿ. ಇನ್ನು 100ನೇ ಶ್ಲೋಕದಿಂದ ಸಕಲ ಕಾರ್ಯ ಸಿದ್ಧಿಯೂ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಶ್ಲೋಕವು ಒಂದು ಮಹಾ ಮಂತ್ರಗಳು ಅಂತ ಯಾರು ಭಾವಿಸ್ತಾರೋ ಅವರು ಮಾತ್ರ ಇದನ್ನ ಮಾಡಿ. ಇನ್ನು ಒಂದೊಂದು ಮಾಡೋರಿಗೆ ಹೇಳಿದ್ದಾಯ್ತು. ದಿನನಿತ್ಯವೂ ಈ 100 ಶ್ಲೋಕಗಳನ್ನ ಪಠನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಶ್ರೀವಿದ್ಯಾ ಉಪಾಸನ ಮಾಡಿದರೆ ಯಾವ ಫಲ ಸಿಗುತ್ತೋ ಆ ಫಲ ಸಿಗುತ್ತೆ. ಅಂದ್ರೆ ಸೌಂದರ್ಯ ಲಹರಿಯಲ್ಲಿರ್ತಕ್ಕಂಥದ್ದೆಲ್ಲ ಶ್ರೀವಿದ್ಯಾ ಮಂತ್ರ ಯಂತ್ರ ತಂತ್ರ ರಹಸ್ಯಗಳೇ ಇವೆಲ್ಲ ಇರೋದು. ಇದರಲ್ಲಿ ಎಷ್ಟೋ ಮಂತ್ರ ಸಂಕೇತ, ಯಂತ್ರ ಸಂಕೇತ, ಉಪಾಸನಾ ವಿಧಿ ಪ್ರತಿಯೊಂದು ಇದೆ ಇದರಲ್ಲಿ. ಹಾಗಾಗಿ ಯಾರು ಸೌಂದರ್ಯ ಲಹರಿಯನ್ನ ಶ್ರದ್ಧೆ ಭಕ್ತಿಯಿಂದ ಪಠನೆ ಮಾಡ್ತಾರೋ, ಶ್ರವಣ ಮಾಡ್ತಾರೋ ಅವರಿಗೆಲ್ಲವೂ ಶ್ರೀವಿದ್ಯಾ ಉಪಾಸನೆಯ ಫಲವೇ ಸಿಗುತ್ತೆ. ಆ ಒಂದು ಅಪಾರ ಕರುಣೆಯಿಂದನೇ ಶಂಕರರು ಇದನ್ನ ಕೊಟ್ಟಿರ್ತಕ್ಕಂಥ ಮಹಾಸ್ತೋತ್ರ ವಾಂಗ್ಮಯ ಇದು. ಹಾಗಾಗಿ ಪರಮೇಶ್ವರಿಯ ಭಕ್ತರೆಲ್ಲ ಈ ಸೌಂದರ್ಯ ಲಹರಿಯನ್ನು ಕೂಡ ದಿನನಿತ್ಯ ಪಠನೆ ಮಾಡಿ ದೇವಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸರ್ವರಿಗೂ ಮಹಾತ್ರಿಪುರ ಸುಂದರಿ ಅನುಗ್ರಹ ಪ್ರಾಪ್ತಿಯಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.